ರೈಲ್ವೆ ಇಲಾಖೆಗೆ ಕಾಯಕಲ್ಪ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 5 ವರ್ಷದ ಅಭಿಯಾನವನ್ನು ಸ್ವಚ್ಛತಾ ಅಭಿಯಾನವನ್ನು ಭಾರತ ಸ್ವಚ್ಛತಾ ಅಭಿಯಾನವನ್ನು ಇವತ್ತು ಪ್ರಾರಂಭ ಮಾಡಿ ನಡೀತಾ ಇದೆ. ಇದರ ಉದ್ದೇಶ ಇಷ್ಟೇ, ಪ್ಯಾಸೆಂಜರ್ ಕರ್ಕೊಂಡು ಬರೋದು, ರೈಲ್ವೆ ಸ್ಟೇಷನ್ ಇಳಿಸೋದು, ಮತ್ತೊಂದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಒಂದೊಂದು ಕೋಚಸ್ಸು ಕೂಡ ಯಾವ ರೀತಿ ಇರಬೇಕು, ಏನಿರಬೇಕು, ಅದರ ಟೆಕ್ನಾಲಜಿ ಏನು, ತೊಂದರೆ ಏನಾಗ್ತದೆ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಏನಂತೀವಿ ನಾವು ಪಿಟ್ ಲೈನ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ನನಗೆ ನಮ್ಮ DRM ಸಾಹೇಬರು ಹೇಳ್ತಾಯಿದ್ರು, ಭಾರತದಲ್ಲಿ ಇದೊಂದೇ ಮೊದಲನೇದು ಅತ್ಯಂತ ವೇಗವಾಗಿ ವ್ಯವಸ್ಥಿತವಾಗಿ ನಡೀತಕ್ಕಂಥದ್ದು ಮೊದಲನೇ ಪಿಟ್ ಲೈನು ಕರ್ನಾಟಕದಲ್ಲಿದೆ ಅನ್ನೋ ಹೆಮ್ಮೆಯ ಮಾತನ್ನು ಕೂಡ ಹೇಳ್ತಾಯಿದ್ರು. ಒಂದು ದಿನಕ್ಕೆ 400ಕ್ಕೂ ಮೇಲ್ಪಟ್ಟು ಕೋಚ್ಗಳನ್ನು ಇಲ್ಲಿ ಬಂದು ಸ್ವಚ್ಛತೆ ಮಾಡಿ, ಸಣ್ಣ ಪುಟ್ಟ ರಿಪೇರಿಗಳಿರ್ತದೆ, ಟೆಕ್ನಿಕಲ್ ಲೈನ್ ಇರ್ತದೆ, ಮತ್ತು ವೈರ್ಗಳದ್ದು ಮತ್ತು ಕೆಳಗಡೆ ಇರ್ತಕ್ಕಂಥ ವೀಲ್ಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಚೆಕ್ ಮಾಡಿ ಅದನ್ನು ಮತ್ತೆ ಸಾರ್ವಜನಿಕರಿಗೆ ನೀಡ್ತಕ್ಕಂಥ ಒಂದು ಕೆಲಸ ಇದು ಮಾಡ್ತಾಯಿದ್ದಾರೆ. ಇದಕ್ಕೆ ಬರ್ತಕ್ಕಂಥ ಸ್ಕ್ರಾಪೂ ಉಪಯೋಗ ಆಗಬೇಕು, ಒಂದು ಸಣ್ಣ ಉಳ್ಕಡ್ಡಿನೂ ಕೂಡ ಉಪಯೋಗ ಆಗಬೇಕು, ಮತ್ತು ಬರ್ತಕ್ಕಂಥ ಎಲ್ಲವನ್ನು ಕೂಡ ಉಪಯೋಗ ಮಾಡಿ ಅದರಿಂದ ಬರ್ತಕ್ಕಂಥ ಹಣವನ್ನು ಕೂಡ ರೈಲ್ವೆ ಇಲಾಖೆಗೆ ಒಂದು ಸ್ವಲ್ಪ ಆದಾಯದ ಜೊತೆಯಲ್ಲಿ ಸವಲತ್ತು, ಸ್ವಚ್ಛತೆ, ಈ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಈ ತಿಂಗಳು 31ನೇ ತಾರೀಕೆ ಕೊನೆ ಆಗ್ತಾ ಇದೆ ಸರ್. ಅದನ್ನು ನಾವು ಈ ಸಾರಿ ಇಲಾಖೆಯಿಂದ ಹಾಕ್ಕೊಂಡಿರೋದು ಅಕ್ಟೋಬರ್ 2ನೇ ತಾರೀಕಿಂದ ಪ್ರಾರಂಭವಾಗಿ ಅಕ್ಟೋಬರ್ 31ರವರೆಗೂ ಕೂಡ ಇದೆ. ನಾಳೆ ಅದಕ್ಕೆ ಕೊನೆ ಆಗ್ತಾ ಇದೆ. ಇದ್ರ ಉದ್ದೇಶ ನಮ್ಮ ಕಚೇರಿಗಳು ಮತ್ತು ನಮ್ಮ ಆಸ್ಪತ್ರೆಗಳು, ನಮ್ಮ ರೈಲ್ವೆ ನಿಲ್ದಾಣಗಳು ಎಲ್ಲೂ ಕೂಡ ಗಲೀಜಿರಬಾರ್ದು, ಸ್ವಚ್ಛತೆ ಇರಬೇಕು, ಪ್ರತಿಯೊಂದು ಕೂಡ ಕಾಪಾಡಬೇಕು, ಜನ ನೆಮ್ಮದಿಯಿಂದ ಓಡಾಡಬೇಕು ಅನ್ನೋದ್ರಿಂದ ಇದರ ಜೊತೆಯಲ್ಲಿ ಈ ವರ್ಷ ಈ ತ್ಯಾಜ್ಯ ವೈಜ್ಞಾನಿಕ ವಿಲೇವಾರಿಯನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಕಂಪ್ಯೂಟರ್ ಇದೆ, ಪ್ರಿಂಟರ್ಸ್ ಇದೆ, ಸ್ಕ್ರಾಪ್ ಇದೆ, ಅನಗತ್ಯ ವಸ್ತುಗಳನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಎಲ್ಲಂದ್ರಲ್ಲಿ ಬಿಸಾಕ್ತಾಯಿದ್ರು ಜನ, ಅವ್ರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಕ್ಕೂ ಕೂಡ ರೈಲ್ವೆ ಇಲಾಖೆ ಇವತ್ತು ಇದನ್ನು ಮಾಡ್ತಾಯಿದ್ದೀವಿ ನಾವು. ಈ ಅಭಿಯಾನ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅನುಭವದ ಒಂದು ಚಿಂತನೆಯನ್ನು ರಾಷ್ಟ್ರದ ಪ್ರತಿಯೊಬ್ಬರಿಗೂ ಕೂಡ ಸಮರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಇದು ನಮಗೆ ಪೂರಕವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಯಶವಂತಪುರದ ಕೋಚಿಂಗ್ ಡಿಪೋಗೆ ಬಂದಿದ್ದೀವಿ. ಇಲ್ಲಿ ಸುಮಾರು 380-400 ಜನ 400 ಜನ ಇದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ದಾರೆ, ಟೆಸ್ಟ್ ಮಾಡ್ತಕ್ಕಂಥ ಇಂಜಿನಿಯರ್ಸ್ ಇದ್ದಾರೆ. ಒಂದೊಂದು ಸಣ್ಣದೂ ಕೂಡ ಯಾಕೆ ರೈಲ್ವೆ ಇಲಾಖೆ ಇಷ್ಟೊಂದು ಭದ್ರವಾಗಿ ಹೋರಾಟ ಮಾಡ್ತಾ ಇದೆ ಅಂದರೆ, ಪ್ರತಿಯೊಂದು ಕೋಚನ್ನು ಕೂಡ ಒಂದೊಂದು ಕೋಚು ಕೂಡ ಮುಖ್ಯವಾದದ್ದು. ಅಲ್ಲೇನಾದರೂ ತಾಂತ್ರಿಕವಾಗಿ ತೊಂದರೆಗಳಿದ್ದರೆ ಅದನ್ನು ಕೂಡ ಯಾವ ರೀತಿ ನಾವು ಪರಿಗಣಿಸಬೇಕು ಅನ್ನೋದಕ್ಕೆ ಈ ಎಲ್ಲ ಕೆಲಸಗಳು ಕೂಡ ನಡೀತಾ ಇದೆ. ನಾವು ನೋಡೋದು ಒಂದು, ರೈಲ್ ಬರಲಿಲ್ಲ, ರೈಲ್ ಬತ್ತು ಹೋಯ್ತು, ಎಲ್ಲ ಒಂದು ಅರ್ಧ ಗಂಟೆ ಲೇಟ್ ಆದರೆ ಬೈತೀವಿ. ಒಂದು ವೆಹಿಕಲ್ಲು, ಒಂದು ಬಸ್ಸು ದಿನ ಓಡಾಡಿದಾಗ ಆ ಬಸ್ಸನ್ನು ಅವತ್ತೇ ರಿಪೇರಿ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ಅನ್ನೋದಕ್ಕೆ ರೈಲ್ವೆ ಇಲಾಖೆನೇ ಒಂದು ದೊಡ್ಡ ಉದಾಹರಣೆ. ನಮ್ಮಲ್ಲಿ ಇಂಥ ಒಂದು ಯೋಜನೆಯನ್ನು ತರೋದ್ರ ಜೊತೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಕನಸಿನ ಕೂಸು. ಈ ಕೂಸನ್ನು ನನಸಾಗಿ ಮಾಡ್ತಕ್ಕಂಥದ್ದಕ್ಕೆ ರೈಲ್ವೆ ಇಲಾಖೆ ತುಂಬ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾಯಿದೆ. ನಾನು ದೇಶಾದ್ಯಂತ ಸುತ್ತಾಡ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ಗಳಿಗೆ ಹೋಗ್ತೀವಿ, ಆಫೀಸ್ಗಳಿಗೆ ಹೋಗ್ತೀವಿ, ಕೋಚಿಂಗ್ ಡಿಪೋಗಳಿಗೆ ಹೋಗ್ತೀವಿ, ನಮ್ಮ ಫ್ಯಾಕ್ಟ್ರಿಗಳಿಗೆ ಹೋಗ್ತೀವಿ. ಮತ್ತು ಇದು ಒಂದು ರೀತಿ ಯಾವ ರೀತಿ ಡಿಫೆನ್ಸ್ ಕೆಲಸ ಮಾಡ್ತಾಯಿದ್ದು ದೇಶದಲ್ಲಿ, ಅದಕ್ಕೇನು ವಿಭಿನ್ನವಾಗಿ ಸೂಕ್ಷ್ಮತೆಗೆ ಮತ್ತೊಂದು ಹೆಸರಾಗಿ ರೈಲ್ವೆ ಇಲಾಖೆ ಕೆಲಸ ಮಾಡ್ತಾಯಿದ್ದಾರೆ. ಇದರ ಮುತುವರ್ಜಿಯನ್ನು ನಾವು ಮಾಡುವ ವಿಚಾರದಲ್ಲಿ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರವನ್ನು ನೀಡಬೇಕಾಗಿದೆ. ಸರ್, ಬೆಂಗಳೂರು ವಿಭಾಗದಲ್ಲಿ RPF ಸಿಬ್ಬಂದಿಗಳ ಕೊರತೆ ಇದೆ, ಸ್ಟಾಫೇ ಇಲ್ಲ. ಒಟ್ಟು ನಮ್ಮಲ್ಲಿ 65,000 ಟೋಟಲಿ ಭಾರತ ದೇಶದಲ್ಲಿ 65,000 65,000 RPF ಸಿಬ್ಬಂದಿ ಇದ್ದಾರೆ. ಇದನ್ನು ಮಾಡಿದ ಮೇಲೆ ನಮಗೆ ಸ್ವಲ್ಪ ಅನುಕೂಲ ಆಗಿದೆ. ಮೊನ್ನೆ ಕೂಡ ಒಂದು ಮೀಟಿಂಗ್ ಆಗಿದೆ. ಒಂದು RPF ಪೊಲೀಸರ ಜೊತೆಯಲ್ಲಿ ರಾಜ್ಯ ಪೊಲೀಸ್ಗಳು ಕೂಡ ಇರ್ತಾರೆ. RPF ಪೊಲೀಸು 24/7 ಕೆಲಸ ಮಾಡ್ತಕ್ಕಂಥ ಅರ್ಹತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸೇವಾ ಮನೋಭಾವನೆ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟಿಗೆ ಮಾಡ್ತಕ್ಕಂಥದ್ದು. ಅದು ಈಗಾಗಲೇ ನಾವು ಚಿಂತನೆ ಮಾಡ್ತಾಯಿದ್ದೀವಿ, ಆಗ್ತಾಯಿದೆ. ಹಿಂದೆ ಇದ್ದಂಥ ಯಾದವ್ ಅಂತ DGP ಇದ್ದರು, ಅವರು ಸಣ್ಣ ಪುಟ್ಟ ಹುದ್ದೆಗಳನ್ನು ಆಯಾ ರಾಜ್ಯಗಳ ಭಾಷೆಯಲ್ಲಿರ್ತಕ್ಕಂಥ
ಅರ್ಹತೆ ಇರ್ತಕ್ಕಂಥವ್ರಿಗೆ ಕೊಡಬೇಕು ಅನ್ನುವ ಚಿಂತನೆಯೂ ಕೂಡ ನಡೀತಾ ಇದೆ. ಎಲ್ಲದರ ಮಧ್ಯದಲ್ಲಿ RPF ಸ್ಟಾಫನ್ನು ಜಾಸ್ತಿ ಮಾಡೋದಕ್ಕೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತೀವಿ. ಸರ್ ಎಷ್ಟು ಕೊರತೆ ಇದೆ ಸರ್? ಸಂಖ್ಯೆ 3-4 ವರ್ಷದಿಂದ ನಿಯೋಜನೆ ಆಗಿಲ್ಲ. ಒಂದು ನಿಮಿಷ ತಾಳಪ್ಪ. ಆ ಕೊರತೆಯಲ್ಲಿ ಎಷ್ಟಿದೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ತೊಂದರೆ ಏನಿಲ್ಲ. 4,000 ಬೇಕೋ, 5,000 ಬೇಕೋ, 10,000 ಬೇಕೋ ತುಂಬೋದಕ್ಕೆ ನಮಗೇನು ತೊಂದರೆ ಇಲ್ಲ. ಒಂದು ತೊಂದರೆ ಇದ್ದಿದ್ದು ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಯ ಕೆಳ ಹಂತದ ಅಧಿಕಾರಿಗಳನ್ನು ಎಲ್ಲದರಲ್ಲೂ ಕೂಡ ತೆಗೆದುಕೊಳ್ಬೇಕು ಅನ್ನುವ ಒಂದು ಚಿಂತನೆ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವಾಗ ಕನ್ನಡವನ್ನು ಕೂಡ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗ್ಬೋದು ಅನ್ನೋದು ಮಾಡಿದಾಗ ಕೇವಲ ಕನ್ನಡವನ್ನು ಮಾಡಿಲ್ಲ, 10 ಭಾಷೆಗಳಲ್ಲೂ 10 ಭಾಷೆಯಲ್ಲೂ ಕೂಡ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಆಯಾ ರಾಜ್ಯಗಳ ಭಾಷೆಯನ್ನು ತೆಗೆದುಕೊಂಡು ಇದನ್ನು ತುಂಬತಕ್ಕಂಥ ಕೆಲಸ. ಮಧ್ಯದಲ್ಲಿ ಸುಮಾರು ದೂರುಗಳು ಬರ್ತಾ ಇದೆ ಸರ್. RPF ಸ್ಟಾಫ್ ಇಲ್ಲ, ಸೇಫ್ಟಿ ಇಲ್ಲ, ಯಾವ್ದಾದ್ರು ಕಂಪ್ಲೇಂಟ್ಸ್ ಕೊಟ್ರೆ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಒಂದೇ ಒಂದು ಆ ಥರದ ಉದಾಹರಣೆ ನನ್ಗೆ ಕೊಡಪ್ಪ. ಸುಮಾರು ಕೇಸ್ ಸ್ಟಡಿ. ಒಂದು ನಿಮಿಷ ತಾಳಪ್ಪ. ಇಲ್ಲಿ ಅಂಥದ್ದಿದ್ದಾಗ ನನ್ನ ಗಮನಕ್ಕೆ ತರೋ ಮನೆ ಕಾಯಿನಾಗ ನೀವು ಬೇಡ ಅಂತೀವ. ನಾವು ಸುಮ್ಮನೆ ಹಿಟ್ ಅಂಡ್ ರನ್ ಆಗೋದು ಬೇಡ. ಒಂದು ನಿಮಿಷ ದಯವಿಟ್ಟು ನನ್ನ ಕೈ ಕೊಡು. 2 ನಿಮಿಷಕ್ಕೆ ರಿಸಲ್ಟ್ ಕೊಡ್ತೀನಿ. ನಾನೇ ನೋಡಿದ್ದೀನಿ. ರಾತ್ರಿ 1 ಗಂಟೆ 2 ಗಂಟೆ 1 ಗಂಟೆ 2 ಗಂಟೆಗೆ ಫೋನ್ ಕರ್ತಾ ಇರ್ಬೇಕು. ನನಗೆ ಮಾಡ್ತಾರೆ, ನೀರಿಲ್ಲ ಅಂತಾರೆ. ಅಲ್ಲಿಂದ ಇನ್ನೊಂದು ಸ್ಟೇಷನ್ಗೆ ಹೋಗೋದ್ರೊಳಗೆ ನೀರು ಫಿಲಪ್ ಮಾಡಿಸ್ತೀವಿ. ಮತ್ತು ಕೆಲವು ಕಡೆ ಬೀದಿ ಕಾಮಂಡಿದ್ರೆ ಎಣ್ಣೆ ಹೊಡೆದು ಬಿಡ್ತಾರೆ. ಎಲ್ಲಿ ಹೆಣ್ಮಕ್ಳು ಒಬ್ಬೊಬ್ಬರೇ ಕುಂತಿರ್ತಾರೆ, ಚೇಷ್ಟೆ ಮಾಡ್ತಾರೆ. ಆ ಚೇಷ್ಟೆ ಮಾಡಿದಾಗ ಹಿಡಿದಾಕಿದ್ರೆ ಮೊನ್ನೆ ನನಗೆ ಒಬ್ಬ, ಅವ್ನು ಯಾವ ಊರಿನವನು ಏನು ಅಂತ ಅವ್ನ ಹೆಸರು ಗೊತ್ತು, ಅವ್ನು ನಡ್ಕೊಂಡು ರೀತಿ ಯಾರು ಅಂತ ಅವ್ನು ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ನನಗೆ ಒಂಥರ ಅನವಶ್ಯ ಆಯಿತು. ಅವ್ನು ತೆಗೆದುಬಿಟ್ಟು TCಗೆ ಕೊಟ್ಟ. ಆಮೇಲೆ ನಾನು ಕ್ಯಾ ಹೋ ಕೈಸಾ ಬಂದೆ ಥೋड़ा बताइए ಅಂತ ಅಂದಾಗ ಅವ್ರು ಹೇಳ್ತಾರೆ, ये साहब कर्नाटका ये वाला है, मुझे सोमण्णा मालूम है, आपको भी एक क्वेश्चन में बात करता है, मुझे भी एक क्वेश्चन में बात करता है, अब बीच लैंग्वेज लेता है. ये सब ಇದೆಲ್ಲ ನಾನು ಸಹಿಸಕ್ಕಾಯ್ತದೆ. ಸರ್ ನೀವು ಯಾಕೆ ಸ್ಪೆಷಲ್ ರೇಡ್ ಮಾಡಬಾರ್ದು ಸರ್? ಅಲ್ಲಪ್ಪ, 1 ನಿಮಿಷ ತಾಳು. ನಾನು 2 ಕೈ 2 ಕಾಲಿದೆ ಕಣೋ ತಂದೆ. ಇಡೀ ದೇಶ ಸುತ್ತಾ ಇದ್ದೀನಿ, ಯಾರು ಇಷ್ಟೊಂದು ಸುತ್ತಿಲ್ಲ ಕಣೆ. 1 ನಿಮಿಷ ತಾಳು. ನೀನು 1 ನಿಮಿಷ ತಾಳು. 8 ದಿನ ನಿನ್ನ ಜೊತೆಲಿರು. 9ನೇ ದಿನ ಹೇಳಿದ್ರೆ ಕೇಳಿದ್ರೆ ಓಡೋಗ್ಬಿಡ್ತೇನೆ ನಿನ್ನ ಮನೆಗೆ. ನಾನು ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ. ರೈಲ್ವೆ ಒಂದು ದೊಡ್ಡ ಓಸನ್ ಸಮುದ್ರ. ಈ ಸಮುದ್ರವನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಒಬ್ಬ DRMಗೆ 2,500-3 ಸಾವಿರ ಕಿಲೋಮೀಟರ್ ಬರ್ತದೆ. ಮೋರ್ ದೆನ್ 2,000-3,000 ಕಿಲೋಮೀಟರ್ಸ್. ಒಬ್ಬ DRMಗೆ 2,500-3 ಸಾವಿರ ಕಿಲೋಮೀಟರ್ ಒಬ್ಬ DRM ಮೇಂಟೈನ್ ಮಾಡೋದು ಸುಲಭದ ಕೆಲಸ ಅಲ್ಲ. ಆದ್ದರಿಂದ ಒಬ್ಬ ADRM, ಒಬ್ಬ ಇಂಜಿನಿಯರ್ಸ್, ಒಬ್ಬ ಟೆಕ್ನಿಕಲ್ ಸ್ಟಾಫು, ಪ್ರತಿಯೊಂದು ಕೂಡ ಇದು ಒಂದು ರೀತಿ ಟೀಮ್ ವರ್ಕು. ಈ ಟೀಮ್ ವರ್ಕನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಂದ ಮೇಲೆ ನರೇಂದ್ರ ಮೋದಿಯವರು ರೈಲ್ವೆ ಬಡ್ಜೆಟನ್ನು ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆ ಮಾಡಿ ಇದಕ್ಕೊಂದು ಕಾಯಕಲ್ಪ ಕೊಡಲಿಲ್ಲ ಅಂದರೆ ನಾವು ಕೂಡ ಎಲ್ಲೋ KSRTC ಮತ್ತೊಂದು ಆಯ್ತಾ ಇದ್ದು. ಆದ್ದರಿಂದ ಕಾಯಕಲ್ಪ ಕೊಟ್ಟಿದ್ದಾರೆ. ದೇಶಕ್ಕೆ, ಸಾಮಾನ್ಯ ಜನರಿಗೆ ಅವರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಒಂದು ದಿನಕ್ಕೆ ಇಡೀ ದೇಶದಲ್ಲಿ 2 ಕೋಟಿಗೂ ಮೇಲ್ಪಟ್ಟು ಮೋರ್ ದೆನ್ 2 crores ಪ್ಯಾಸೆಂಜರು ಓಡಾಡ್ತಾರೆ, ಪ್ರಯಾಣಿಕರು ಅಂತ ಒಂದು ದೊಡ್ಡ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡಿದ್ವಿ. ಇವತ್ತು ನಾವೇನು ಈ ಕೋಚಿಂಗ್ ಡಿಪೋಗೆ ಬಂದಿದ್ದೀವಿ, ಇದೆಲ್ಲ ಕಾರ್ಯವೈಖರಿ ನೋಡಿದ ಮೇಲೆ ನೀವು ಕೂಡ ಅಪ್ರಿಷಿಯೇಟ್ ಮಾಡಬೇಕಾಯ್ತದೆ. ಅಧಿಕಾರಿಗಳು, ಸಾರ್ವಜನಿಕರು ಸಹ, ವಿಶೇಷವಾಗಿ ಕೆಳ ಹಂತದ ನೌಕರರು ಮಾಡೋ ಕೆಲಸ ಏನಿದೆ, ಇದ್ರ ಕೆಳಗಡೆ ನೀವು 1 ಗಂಟೆ ಇರಪ್ಪ ನೋಡೋ ಹೇಗಾಗ್ತದೆ. 1 ಗಂಟೆ ಬೇಮನೆ ಇರುತ್ತೆ ಬರ್ತಾರೆ. ಅಲ್ಲಿ ಹೋಗಿ ಪ್ರತಿಯೊಂದು ಏನಾಗಿದೆ, ಎತ್ತಾಗಿದೆ, ಅದೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವ್ನ ತಲೆ ಹೋಯ್ತದೆ. ಇಂಥ ಸೂಕ್ಷ್ಮವಾದ ಕೆಲಸ. ಇವರೊಬ್ಬರು ಇಂಜಿನಿಯರ್, ಅವರು ಕೇವಲ 8 ಗಂಟೆ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಇವರೇನಿದ್ರು 24/7 ಕೆಲಸಕ್ಕೆ ಆಯಿತು ನೈತಾನೆ ಕೈಸ ಹೋಗ್ತಾರೆ ಸರ್. ಕೆಲಸ ಮಾಡಿದ್ರೆ ಮಾತ್ರ ಆಗ್ತದೆ. ಇದೊಂದು ಮೋದಿಯವರು ರಾಷ್ಟ್ರದ ಜನಕ್ಕೆ, ಸಾಮಾನ್ಯರಿಗೆ ಕೊಡ್ತಕ್ಕಂಥ ಕೊಡುಗೆಯಲ್ಲಿ ರೈಲ್ವೆ ಇಲಾಖೆ, ಅದರ ಅವಲಂಬಿತ ಸಿಬ್ಬಂದಿ ಮತ್ತು ಸರ್ಕಾರದ ಸಂದೇಶಗಳು ವ್ಯವಸ್ಥಿತವಾಗಿ ತಲುಪ್ತಕ್ಕಂಥದ್ದಕ್ಕೆ ಕೋಚಿಂಗ್ ಡಿಪೋ ಎಲ್ಲ ಸ್ವಚ್ಛತೆಯನ್ನು ನೋಡಿದ್ರೆ ಆನಂದ ಆಯ್ತದೆ. ಮುಂದೆಯೂ ಕೂಡ ಇದು ಮುಂದುವರಿಸೋದಕ್ಕೆ ನಮ್ಮ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಕೊನೆಯದಾಗಿ ಸರ್, ಒಂದು ಕ್ಲಾರಿಫೈ ಸಿಗಲಿಲ್ಲ ಸರ್. RPF ಸಿಬ್ಬಂದಿಗಳದ್ದು ಸುಮಾರು ಕಂಪ್ಲೇಂಟ್ಸ್ ಇದೆ ವಿತ್ ಕೇಸ್ ಸ್ಟಡೀಸ್. ಒಂದು ನಿಮಿಷ ಅಪ್ಪ, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನೋಡಿ. ಜನಸಾಮಾನ್ಯರಲ್ಲಿ ಇದು ಕಂಪ್ಲೇಂಟ್ ಬರೋದು ಯಾವಾಗ ಅಂದರೆ ರಾತ್ರಿ ಯಾರೋ ಒಬ್ಬರು ಇಬ್ಬರು ಕಂಪ್ಲೇಂಟ್ ಮಾಡೋದು, ಎಲ್ಲರೂ ಕಂಪ್ಲೇಂಟ್ ಮಾಡೋಕ್ಕೆ ಆಗೋದಿಲ್ಲ. ಆ ಒಬ್ಬರು ಕಂಪ್ಲೇಂಟನ್ನು ಕೂಡ ನಾವು ತೀಕ್ಷ್ಣವಾಗಿ ತೊಗೊಂಡಿದ್ದೀವಿ. ಆ ಥರದ ಸನ್ನಿವೇಶಗಳು ಬರೆದಾಗೆ ನಮ್ಮ ಅಧಿಕಾರಿಗಳು ಅಲ್ಲಲ್ಲೇ ಏನೇನು ಜಾಗೃತಿ ವಹಿಸ್ತಾ ಇದ್ದಾರೆ. ಮುಂದೆಯೂ ಕೂಡ ಇದಕ್ಕೆ ನಾವು ಆದ್ಯತೆ ಕೊಟ್ಟು ಆ ಕೆಲಸ ಮಾಡ್ತೀವಿ. ಮತ್ತು RPF ಸ್ಟಾಫನ್ನು ತುಂಬತಕ್ಕಂಥ ಅದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.